ಬೆಂಗಳೂರಿನಲ್ಲಿ ಗುರುವಾರ ಆರಂಭವಾದ 3 ದಿನಗಳ ಇಂಡಿಯಾ ಇಂಟರ್ ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ಐಐಟಿಎಂ ಪ್ರವಾಸೋದ್ಯಮ ಮೇಳವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರವಾಸೋದ್ಯಮದಿಂದ ಸಂಸ್ಕೃತಿಗೆ ಉತ್ತೇಜನ ದೊರೆಯುತ್ತದೆ, ಪರಸ್ಪರ ಕಲಿಕೆಗೆ ಅವಕಾಶ ಸಿಗುತ್ತದೆ. ದೇಶದ ವಿವಿಧ ರಾಜ್ಯಗಳು ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ನೀಡುತ್ತಾ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಪೋಷಿಸುತ್ತಿದೆ. ಅರುಣಾಚಲ ಪ್ರದೇಶವು ಇದರಲ್ಲಿ ಹಿಂದೆ ಬೀಳಬಾರದು ಎನ್ನುವುದು ಸರ್ಕಾರದ ಉದ್ದೇಶ ಎಂದು ಅವರು ಹೇಳಿದರು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರ ಆರ್. ರಾಜೇಂದ್ರ, ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಶಾಂತ್ ಶಂಕಿನಮಠ, ಕರ್ನಾಟಕ ಟೂರಿಸಂ ಸೊಸೈಟಿ ಹಾಗೂ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಒಕ್ಕೂಟದ ಅಧ್ಯಕ್ಷರಾದ ಶ್ಯಾಮರಾಜು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರವಾಸೋದ್ಯಮ, ಪ್ರಯಾಣ, ಆತಿಥ್ಯ ಮತ್ತು ವಿರಾಮರಜೆಗಳಿಗೆ ಸಂಬಂಧಿಸಿದ ಉದ್ಯಮಗಳನ್ನು ಒಂದೇ ಸೂರಿನಡಿ ತರುವ ಐಐಟಿಎಂ ಈ ವರ್ಷ ರಜತ ಸಂಭ್ರಮದಲ್ಲಿದೆ. ಪ್ರವಾಸಿಗರಿಗೆ ಮಾರ್ಗದರ್ಶಿಯಾಗುವ ಜೊತೆಗೆ ಐಐಟಿಎಂ ಪ್ರವಾಸೋದ್ಯಮದ ವಿವಿಧ ವಿಭಾಗಗಳ ಪ್ರತಿನಿಧಿಗಳ ನಡುವೆ ಸಂಪರ್ಕ ಕೊಂಡಿಯಂತೆಯೂ ಕೆಲಸ ಮಾಡುತ್ತಿದೆ. ಟ್ರಾವೆಲ್ ಏಜೆಂಟರು, ಟೂರ್ ಆಪರೇಟರ್ಗಳು, ಹೋಟೆಲ್ ಮತ್ತು ರೆಸಾರ್ಟ್ಸ್, ವಿವಿಧ ರಾಜ್ಯಗಳ ಪ್ರವಾಸೋದ್ಯಮ ಇಲಾಖೆಗಳು, ತಂತ್ರಜ್ಞಾನ ಸಂಸ್ಥೆಗಳು, ಆನ್ಲೈನ್ ಟ್ರಾವೆಲ್ ಪೋರ್ಟಲ್ಗಳು ಇತ್ಯಾದಿ ಈ ಪ್ರವಾಸಿ ಮೇಳದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಬಾರಿಯ ಮೇಳದಲ್ಲಿ 25 ರಾಜ್ಯಗಳು ಮತ್ತು 20 ಅಂತಾರಾಷ್ಟ್ರೀಯ ತಾಣಗಳ 800ಕ್ಕೂ ಹೆಚ್ಚು ಪ್ರದರ್ಶಕರು ಪಾಲ್ಗೊಳ್ಳುತ್ತಿದ್ದಾರೆ. ಧಾರ್ಮಿಕ ಯಾತ್ರೆಗಳು, ಸಾಹಸ, ಸಂಸ್ಕೃತಿ, ವನ್ಯಜೀವಿ ಪ್ರವಾಸೋದ್ಯಮ ಇತ್ಯಾದಿ ವೈವಿಧ್ಯಮಯ ಕ್ಷೇತ್ರಗಳ ಪ್ರದರ್ಶಕರು ಇದರಲ್ಲಿ ಸೇರಿದ್ದಾರೆ. ಈಶಾನ್ಯ ರಾಜ್ಯಗಳ ಭಾರತೀಯ ಗೆಂಡಾಮೃಗಗಳಿಂದ ರಾಜಸ್ಥಾನದ ಉತ್ಸವಗಳು ಮತ್ತು ಕರ್ನಾಟಕದ ಪಾರಂಪರಿಕ ತಾಣಗಳವರೆಗೆ ವೈವಿಧ್ಯಮಯ ವರ್ಣಮಯ ಮಾರ್ಗದರ್ಶಿ ಮಳಿಗೆಗಳು ಇಲ್ಲಿವೆ. ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಮೈಸೂರು ದಸರಾ ಉತ್ಸವ ಮತ್ತು ರಾಜ್ಯದ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪಗಳಿಗೆ ಪ್ರಾಧಾನ್ಯತೆ ನೀಡಲಾಗಿದೆ. ಐಐಟಿಎಂ ಆಯೋಜಿಸುವ ಸ್ಫಿಯರ್ ಟ್ರಾವೆಲ್ ಮೀಡಿಯಾದ ನಿರ್ದೇಶಕರಾದ ಸಂಜಯ್ ಹಕು ಅವರು ಮಾತನಾಡಿ, ಇಂಡಿಯಾ ಇಂಟರ್ ನ್ಯಾಷನಲ್ ಟ್ರಾವೆಲ್ ಮಾರ್ಟ್ 2025 ಪ್ರವಾಸೋದ್ಯಮದಲ್ಲಿ ಎಲ್ಲರೂ ಎದುರು ನೋಡುವ ಅತ್ಯಂತ ಪ್ರಮುಖ ಮೇಳವಾಗಿದ್ದು, ಇದರ ಬೆಂಗಳೂರು ಆವೃತ್ತಿಗೆ ಪ್ರದರ್ಶಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಪ್ರತಿ ಐಟಿಎಂ ಮೇಳವನ್ನು ವಿರಾಮರಜೆಗಳಿಂದ ಹೊಣೆಗಾರಿಕೆಯ ಪ್ರವಾಸೋದ್ಯಮದವರೆಗೆ ವಿವಿಧ ವಿಭಾಗಗಳ ಬೆಳವಣಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರೂಪಿಸಲಾಗುತ್ತಿದೆ. ಈ ವರ್ಷ ಕೇವಲ ವೃತ್ತಿಪರ ಪ್ರವಾಸಿ ಏಜೆಂಟರು ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಪ್ರವಾಸೋದ್ಯಮ ಇಲಾಖೆಗಳು, ಅಂತಾರಾಷ್ಟ್ರೀಯ ತಾಣಗಳು, ಆತಿಥ್ಯ ಕ್ಷೇತ್ರಗಳಿಂದಲೂ ಉತ್ತಮ ಸ್ಪಂದನೆ ದೊರಕಿದೆ ಎಂದು ತಿಳಿಸಿದರು. ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ನಡೆಯುತ್ತಿರುವ ಐಟಿಎಂ ಪ್ರವಾಸೋದ್ಯಮ ಮೇಳ ಜುಲೈ 26ಕ್ಕೆ ಕೊನೆಗೊಳ್ಳಲಿದೆ. ಉಚಿತ ಪ್ರವೇಶವಾಗಿದೆ. ಆದರೆ ಭೇಟಿ ನೀಡುವವರು ಸ್ಥಳದಲ್ಲಿ ಪೂರ್ವ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು. My name is Rohit Hangal from Grato Sphere Travel Media and Exhibitions. One of the most important travel exhibitions in the event calendar in India is the IITM events. This year we have close to about 600 exhibitors representing over 25 Indian states and 15 countries. The whole objective of organizing an event like this is bring people together, bring more than 1,000 packages can be done under one roof out here. India, thanks to the connectivity, the improved connectivity, there's so much options for tourism now. We have unique states, tourism products, right from Chhattisgarh to Arunachal. Virtually every part of India is represented here. Even right from Kashmir to Kanyakumari, right from the northeast till Gujarat, nearly every lot of representation where they want to, people have interest in wildlife or they want to do individual experiential adventure related activity. There are a lot of options for them here at the IIT. Time to rediscover what India has to offer. Even our own state, Karnataka, there's so much, offer nearly about 25 stakeholders from different parts of Karnataka also are here to meet the travel agent community from different parts of the world who are here in this event. Basically to promote the idea of tourism, gives an opportunity for them to know more about different destinations, where to go there, what place to stay and how to reach there. They can get first-hand information from people who come from that particular destination. IITM के आज इनॉग्रेशन में हम छत्तीसगढ़ को रिप्रेजेंट कर रहे हैं। मैं नीलू शर्मा, चेयरमैन छत्तीसगढ़ टूरिज्म बोर्ड, मेरे साथ मेरे एमडी श्री विवेक आचार्य जी सहित हमारे टूर ऑपरेटर, स्टेक होल्डर सभी पहुंचे हुए हैं। छत्तीसगढ़ हमारा बहुत ही खूबसूरत स्टेट है। हमारे छत्तीसगढ़ में हम रिलीजन टूरिज्म, इको टूरिज्म, हेरिटेज टूरिज्म और स्पोर्ट टूरिज्म, ऐसे हमारे थीम के साथ हम
उस छत्तीसगढ़ में टूरिज्म को बढ़ावा देने के लिए इस तरीके के आयोजनों में पार्टिसिपेट करते हैं। हमारे मुख्यमंत्री जी का विज़न के साथ हम छत्तीसगढ़ में टूरिज्म को प्रमोट करने के लिए इस तरीके के आयोजन में हम आते हैं, छत्तीसगढ़ को एक्सप्लोर करते हैं। छत्तीसगढ़ में हमारा बस्तर बहुत ही खूबसूरत स्थान है, सरगुजा बहुत ही खूबसूरत स्थान है। छत्तीसगढ़ का कैपिटल जो हमारा वहाँ पर सिरपुर है, वल्लभाचार्य जी की भूमि है, हमारे यहाँ शक्तिपीठ है। हमारे वाटरफॉल जो चित्रकूट में वो इंडिया का नियाग्रा कहलाता है। हमारा जो मेन पार्ट है वहाँ हम उसको मिनी शिमला कहते हैं छत्तीसगढ़ में। हमारे एक विश्व का प्राकृतिक शिवलिंग है जो लिम्का बुक में जिसको रिकॉर्ड वहाँ पर दर्ज हुआ है। हमारे एक डुडरामरास है बस्तर में जहाँ बैम्बू राफ्टिंग होती है। वो यूएनओ में जो 5 कंट्री सेलेक्ट हुए हैं उसमें इंडिया का ये पहला गांव है। तो छत्तीसगढ़ बहुत ही खूबसूरत राज्य, बहुत ही सुंदर राज्य, खूबसूरती से भरा ऐसा राज्य है। तो मैं इस आपके कर्नाटक में जो IITM का जो प्रोग्राम हो रहा है उसमें मैं अपील सारे लोगों से करता हूं कि छत्तीसगढ़ आइए, छत्तीसगढ़ विजिट करिए, छत्तीसगढ़ को देखिए, छत्तीसगढ़ को जानिए और निश्चित रूप से आप आएंगे तो आपको लगेगा कि छत्तीसगढ़ टूरिज्म के दृष्टि से बहुत खूबसूरत राज्य है। थैंक यू। I'm Pasang Dorji Soda, Minister of Tourism, Government of Arunachal Pradesh, and we're happy to be part of this tourism mart which is happening here in Bangalore. So we basically are here to, showcase Arunachal tourism because we understand that Arunachal has got lots and lots of potential when it comes to tourism, but still we feel that the world needs to know about that beautiful, with a lot of potential tourism in Arunachal Pradesh. That's why we're here. What is the contribution that gives for tourism to the government? The contribution, we believe in indirect contribution to we are focusing more on the local livelihood economy and engaging the youths and the entrepreneurs, in the tourism sector through employment, direct and indirect employment. So we see that over the time there have been a lot of jump in the tourism economy in the state, and we feel it could be one of the game changer for the state because Arunachal, being in a remote location, being such a beautiful and with having so much of potential for different kind of tourism. Like I always say, Arunachal has boundless and limitless tourism potential because when you talk about Arunachal, you have got culture, you have got adventure, you have got religion, you have got landscape, you name it, we have got everything. Because unlike other places, they have only few things to offer. But Arunachal is as such a place, right from climatic conditions to the right from the alpine to tropical forest, you'll get everything there: wildlife, biodiversity, culture, religion. So if you want to experience anything under the sun, you can come to Arunachal Pradesh. What is the most, the peak season and where do you get more tourists? I call Arunachal 365 days. But that will depend on the person, the tourist, the visitor, what they want to see. If you want to see snow, winter is the best time. If you want to see the tropical forest, summer is the good time. And if you want to do a lot of adventure activities like rafting and all, it's all around this year you have got activities and place to visit in Arunachal. Only you need to understand what is the kind of tourism you want to see in Arunachal. So that's why we are here. We will showcase ourselves now. So we feel that people would love to come to Arunachal after they get to know about Arunachal. And your expectation from this exhibition? No, obviously that's why we are here. Otherwise, why would we come all the way from Arunachal? Because we are expecting that domestic market is also very important. Other than traveling abroad and trying to do road shows and trying to present ourselves and try to get a lot of tractions. So domestic market is very important. So we feel we've been doing in other places like Bombay and Delhi and all. So we thought it's time we move out from all those conventional places and go to different part of India to tell them where we are and what we are. Thank you.